ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು. ಮಲ್ಲ ಮಣಿಕರೆಂಬ ಅಸುರ ಸಹೋದರರು ಉಗ್ರ ತಪಸ್ಸು ಮಾಡಿ ನರನ ರೂಪದ ಹರನಿಂದ ಮಾತ್ರವೇ ನಮಗೆ ಮರಣ ಬರಬೇಕೆಂದು ಬ್ರಹ್ಮನಿಂದ ಹೊರಪಡೆದು ತ್ರಿಲೋಕಗಳಿಗೂ ನಾವೇ ಸಾರ್ವಭೌಮರು ಎಂದು ಅಬ್ಬರಿಸುತ್ತಾ ದೈತ್ಯ ಸೈನ್ಯದೊಂದಿಗೆ ಮಣಿಚೂಲ ಪರ್ವತಕ್ಕೆ ದಾಳಿಯಿಟ್ಟು ಕಪಿಲ ಮುನಿ ಗೋಮುನಿಗಳ ಆದಿಯಾಗಿ ಸಪ್ತರ್ಷಿಗಳು ಪುಣ್ಯ ಸಂಪಾದನೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ನಡೆಸುತ್ತಿದ್ದ ಯಜ್ಞ ಯಾಗಾದಿಗಳನ್ನು ಹಾಳು ಮಾಡಿ ಚಿತ್ರ ಹಿಂಸೆ ನೀಡಲು ಪ್ರಾರಂಭಿಸುತ್ತಾರೆ. ಇದರಿಂದ ಕ್ಷುದ್ರನಾದ ರುದ್ರನು ತನ್ನ ಮಾನಸ ಪುತ್ರಿ ಋತಮಾರಿ ಅಂದರೆ ತುಪ್ಪದ ಮಾಳಮ್ಮನಾದಿಯಾಗಿ 7 ಕೋಟಿ ದೇವ ಸೈನ್ಯವನ್ನು ಕರೆಸಿ ಮಲ್ಲ ಮಣಿಕಾಸುರರ ದೈತ್ಯ ಸೈನ್ಯ ಧ್ವಂಸವಾಗುವಂತೆ ಮಾಡುತ್ತಾನೆ. ತದನಂತರ ತ್ರಿಶೂಲ ಹಿಡಿದು ಗಂಗೆ ಮಾಳಮ್ಮರಾದ ಪಾರ್ವತಿಯೊಂದಿಗೆ ತಾನು ಕತ್ತಿ ಹಿಡಿದ ಮಾರ್ತಾಂಡ ಭೈರವನಾಗಿ ಬಿಳಿ ಕುದುರೆಯನ್ನೇರಿ ಮಲ್ಲ ಮಣಿಕಾಸುರರ ಸಂಹಾರಕ್ಕೆ ಹೊರಡುತ್ತಾನೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಮಲ್ಲಾಸುರ ತಮ್ಮ ಮಣಿಕಾಸುರನೊಂದಿಗೆ ಧಾವಿಸಿ ಬಂದು, ತಮ್ಮ ಮಣಿಕಾಸುರ ಚರ್ಮ ಸುತ್ತಿಕೊಂಡು ಸ್ಮಶಾನ ಅಲಿಯುವ ಬೂದಿ ಬಡುಕ ಆ ದರಿದ್ರ ಶಂಕರ ನಮ್ಮ ದೈತ್ಯ ಸೈನ್ಯವನ್ನು ಧ್ವಂಸಗೊಳಿಸಿದ್ದಲ್ಲದೆ ಈಗ ನಮ್ಮಿಬ್ಬರ ಸಂಹಾರಕ್ಕೆ ಬರುತ್ತಿದ್ದಾನಂತೆ ಪಾರ್ವತಿ ಸಮೇತನಾಗಿ. ಬರಲಿ ಅಣ್ಣ ಮಲ್ಲಾಸುರ, ಅವರ ಬಡಿವಾರವಾದರೂ ಎಷ್ಟಿದೆ ಎಂಬುದನ್ನ ನೋಡಿಯೇ ಬಿಡೋಣ. ಅಡವಿಯಲ್ಲಿ ಕೆಟ್ಟ ಗೆಣಸು ತಿಂದು ಬದುಕುತ್ತಿರುವ ಆ ಬಡ ಬ್ರಾಹ್ಮಣ ಮುನಿಗಳ ರಕ್ಷಣೆಗೆ ಹರಿಹರರಷ್ಟೇ ಅಲ್ಲ, ನಮಗೆ ಬರದಿದ್ದ ಬ್ರಹ್ಮನೇ ಬಂದರೂ ನಮ್ಮ ಅಸ್ತಿತ್ವವನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ. ನಿಜ ಮಣಿಕಾಸುರ, ನಾವು ದೈತ್ಯರು, ಮಹಾಪರಾಕ್ರಮಿಗಳು. ನಮಗೆದುರಾಗಿ ಬರುವವರು ಹರನಿರಲಿ ನರನಿರಲಿ, ಅವರಿಗೆ ಮರಣ ಯೋಗ ಕೂಡಿ ಬಂದಂತೆಯೇ ಸರಿ. ಬರಲಿ ನಮ್ಮೆದುರು ನರನ ರೂಪದ ಹರನು, ಕ್ಷಣ ಮಾತ್ರದಲ್ಲಿ ಅವನ ಪ್ರಾಣ ಹರಣಗೈದು ನಮ್ಮ ಕೋಟೆಯ ಬಾಗಿಲಿಗೆ ತೋರಣ ಕಟ್ಟಿ ಬಿಡೋಣ. ಏನಂತೀಯ? ಅಣ್ಣ ಮಲ್ಲಾಸುರ, ಅದು ನೋಡಲಿ ಹುಡುಗು ಸಿಡಿಲುಗಳ ಅಬ್ಬರ ತೋರಿಸಿದ್ದ ಪಾರ್ವತಿಯೊಂದಿಗೆ ಕುದುರೆಯನ್ನೇರಿ ನಮ್ಮತ್ತಲೇ ಬರುತ್ತಿದ್ದಾನೆ ನರನ ರೂಪದ ಹರ. ನಿನಗೆ ಮಾರಣ ಹಬ್ಬ. ಆಹಾ, ಒಂದೆಯ ಶಂಕರ ಪಾರ್ವತಿ ಸಮೇತನಾಗಿ ಈ ಮಲ್ಲ ಮಣಿಕ ಅಸುರ ಸಹೋದರರ ಅಟ್ಟಹಾಸವನ್ನು ಮಟ್ಟ ಹಾಕಲು ಬಾಬಾ ತೋರಿಸುವೆ ನಿನಗಿಂದು ಈ ದೈತ್ಯ ಮಲ್ಲಾಸುರನ ತೋಳ್ಬಲವನ್ನು. ಏ ಮದೋನ್ಮತ್ತ ಮಲ್ಲಾಸುರನೇ, ಈಗ ನನ್ನ ಸ್ವಾಮಿ ಶಂಕರನಲ್ಲ, ನಿಮ್ಮನ್ನು ಸಂಹಾರಗೈಯಲು ನರನಾಗಿ ಬಂದಿರುವ ಮಾರ್ತಾಂಡ ಭೈರವ. ನಾನೀಗ ಪಾರ್ವತಿ ಅಲ್ಲ, ಮಾರ್ತಾಂಡ ಭೈರವನ ಬೆಂಗಾವಲಾಗಿ ಬಂದಿರುವ ಗಂಗೆ ಮಾಳಮ್ಮ. ನೀನು ಮಾಡಮ್ಮನಾದರೇನು ಯಾರಾದರೇನು, ಈ ಮಲ್ಲ ಮಣಿಕ ಅಸುರರನ್ನು ಮಣಿಸಲು ನಿನ್ನಿಂದ ಸಾಧ್ಯವಾಗದು, ನೆನಪಿರಲಿ. ಹಾಗಾದರೆ ನಿಮಗೆ ನೆನಪಿದೆಯೇ ಬ್ರಹ್ಮನಿಂದ ಬರಬೇಕೆಂದು? ಚೆನ್ನಾಗಿ ನೆನಪಿದೆ. ನೆನಪಿದ್ದು ಹರನು ನರನ ರೂಪದಲ್ಲಿ ನಿಮಗೆದುರಾಗಿ ಬಂದರೂ ಸಾವಿನ ಭಯ ಕಾಡುತ್ತಿಲ್ಲವೇ ನಿಮಗೆ? ಸಾವಿನ ಭಯ ಆಗಿಂದ ನೀನು ತಮ್ಮ ಮಣಿಕಾಸುರ? ನನಗೂ ಗೊತ್ತಿಲ್ಲವಣ್ಣ ಮಲ್ಲಾಸುರ. ಸರಿಯಾಗಿ ಹೇಳಿದೆ ತಮ್ಮ. ಏ ಗಂಗೆ ಬಾಳಮ್ಮ, ನೀವೀಗ ನರ ಕುನ್ನಿಗಳೇ ಹೊರತು ಈ ಬಲಾಢ್ಯ ದೈತ್ಯರಿಗೆ ಸರಿಸಮಾನರಲ್ಲ. ಇಸು ಕಾಡಿದರೆ ಹೊಸಕ್ಕೆ ಹಾಕಿ ಬಿಡುತ್ತೇವೆ. ಅಷ್ಟಕ್ಕೂ ತಾವು ಮಾತಾಡದೆ ಹೆಣ್ಣಾದ ನಿನಗೆ ಮಾತಾಡಲು ಬಿಟ್ಟಿದ್ದಾನಲ್ಲ ಈ ಮಾರ್ತಾಂಡ ಭೈರವ. ಏಕೆ ಈ ಅಸುರ ಸಹೋದರರನ್ನು ಕಂಡು ಭಯಭೀತನಾಗಿ
ಏಳೆಸಗಬೇಡಿರೆಂದು ಸಮಾಧಾನದಿಂದ ಕಿಡಿ ಹೇಳಲು ಬಂದರೆ ಈ ಮಾತಾಡ ಭೈರವನ ಸಹನೆ ಮೀರಿಸುವ ಸೊಕ್ಕಿನ ಮಾತುಗಳನ್ನಾಡುತ್ತಿರುವಿರಾ? ಮುಗಿಯಿತು ನಿಮ್ಮ ಆಯುಷ್ಯ ದೇವಿ. ಅರ್ಥವಾಯಿತು ಭೈರವ. ಕೆಲವೋ ಮಣಿಕಾಸುರ, ಸಿದ್ಧನಾಗು ಸಾವಿನ ಮನೆ ಸೇರಲು. ಸ್ವಾಮಿ ಮಾತಾಡ ಭೈರವ, ಹೊತ್ತು ಕಡೆಯದಿ ಕತ್ತರಿಸು ಮಲ್ಲಾಸುರನ ಕತ್ತನ್ನು. ಮಲ್ಲಾಸುರ, ಇಂದಿಗೆ ಅಂತ್ಯವಾಯಿತು ನಿನ್ನ ಅಕೃತ್ಯದ ಅಟ್ಟಹಾಸ. ಪ್ರಭು ಶಂಕರ, ಶಾಂತನಾಗು ಪರಮಾತ್ಮ, ಶಾಂತನಾಗು. ಹೌದು ಮಹೇಶ್ವರ, ನಮಗೀಗ ಪೂರ್ವ ಜನ್ಮಾಂತರಗಳ ಅರಿವಾಗಿದೆ. ನಮಗೆ ಮತ್ತಾವ ಜನ್ಮವನ್ನು ನೀಡದೆ ಮುಕ್ತಿಯನ್ನು ದಯಪಾಲಿಸು. ತಥಾಸ್ತು. ಮಲ್ಲಮಣಿಕಾಸುರರೇ, ನಿಮ್ಮ ಇಷ್ಟಾರ್ಥಗಳೇನು? ಪರಮಾತ್ಮ, ನೀನು ನಿತ್ಯ ಜಾಗೃತ ಲಿಂಗ ರೂಪಿಯಾಗಿ ಈ ಬೆಟ್ಟದಲ್ಲಿಯೇ ನೆಲೆಸುವ ಕೃಪೆ ಮಾಡಬೇಕು. ಈ ಮಣಿಕಾಸುರನು ಕುದುರೆಯ ರೂಪದಲ್ಲಿ ಸದಾ ನಿನ್ನ ಸಮ್ಮುಖದಲ್ಲಿರಬೇಕು. ಉತ್ಸವ ಸಮಯದಲ್ಲಿ ಭಕ್ತರು ನಿನ್ನ ಮುಂದೆ ಕುದುರೆಯಂತೆ ಕುಣಿಯಬೇಕು. ಮಲ್ಲಾಸುರ, ನಿನ್ನ ಇಷ್ಟಾರ್ಥವೇನು? ಪ್ರಭು, ನನ್ನ ಶಿರಸ್ಸು ಬಾಣದ ಕಮಲದಂತೆ ಸದಾ ನಿನ್ನ ಪಾದಗಳ ಮೇಲಿರಲಿ. ನಿನ್ನ ಅವತಾರವನ್ನು ಉಚ್ಚರಿಸುವ ಭಕ್ತರು ಮೊದಲು ಮಲ್ಲಾರಿ ಎಂದು ನನ್ನ ಹೆಸರನ್ನು ಉಚ್ಚರಿಸಬೇಕು. ತಥಾಸ್ತು. ಈ ರೀತಿ ಈಶ್ವರನು ಮಲ್ಲ ಮಣಿಕಾಸುರರಿಗೆ ವರವಿದ್ದು ತಾನು ಮೈಲಾರಲಿಂಗನಾಗಿ ನೆಲೆಸಿ ಇಂದಿಗೂ ನಂಬಿ ಬಂದ ಭಕ್ತರನ್ನು ಉಚ್ಚರಿಸುತ್ತಿದ್ದಾನೆ ಮೈಲಾರ ಗ್ರಾಮದಲ್ಲಿ. ಸೂರ್ಯ ನೋಡಲ್ಲಿ ಭಂಡಾರ ಬಳ್ಕೊಂಡು ಬಂದನೋ, ಮುಗಿಲ ತುಂಬಲ್ ಬಂಗಾರ ಬಣ್ಣ ಚೆಲ್ಲಿತೋ, ಮೂಲೋಕದೊರೆ ಮುಕ್ಕಣ್ಣ ನಿನಗೆ 7 ಕೋಟಿಯನ್ನು ನಮಿಸಿ ಮನೆ ದೇವರ ಮಾಡಿ ಹೊಳೆಯ ನಿಂದು ನೈವೇದ್ಯ ತಂದು ಶೋಳಿ ಸೇವೆಗೆ ಮೈಲಾರಕ್ಕೆ ಗರಿಯ ಕಂಬಳಿ ಹೊತ್ತುಕೊಂಡು ಗಾಳಿಗೆ ಗೆಜ್ಜೆ ಕಟ್ಟಿಕೊಂಡು ಗರಿಯ ಕಂಬಳಿ ಹೊತ್ತುಕೊಂಡು ಗಾಳಿಗೆ ಗೆಜ್ಜೆ ಕಟ್ಟಿಕೊಂಡು ಕುದುರೆ ಏರಿ ಬರುವ ಒಡೆಯ ಧರೆಗೆ ದೊಡ್ಡವನು ನೀನಯ್ಯ 7 ಕೋಟಿ ಶ್ರೀ ಚಾಂದ್ರುಮನೋ ನೀ ಮೈಲಾರಲಿಂಗಯ್ಯ, ನೀ ಮೈಲಾರಲಿಂಗಯ್ಯ. ಈ ವರ್ಷ ಗೊರವಯ್ಯ ನುಡಿದ ಕಾರಣೀಕ ಸತ್ತಲೇ ತುಂಬಿದ ಕೊಡ ತುಳಿಕಿದ್ದಲೇ ಪರ. 3 ಬಟ್ಟ ಆ ಭಂಡಾರದೊಳಗ ಮಲ್ಹಾರಿ ಇರ್ತಾನ, 3 ಬಟ್ಟ ಆ ಭಂಡಾರದೊಳಗ ಮಲ್ಹಾರಿ ಇರ್ತಾನ. ಹಣಿಮ್ಯಾಗ ಹಚ್ಚಿದ ಭಂಡಾರ ಬೆಳಕಲ್ಲಿ ಕುಟ್ಟದಯ್ಯ ಕಾಡ್ತಾನ, ಮಲ್ಹಾರಿ ಕೈ ಮಾಡಿ ಕರಿತಾನ. ಮೈಲಾರಲಿಂಗಯ್ಯನ ಮನದಾದ ಸ್ಮರಿಸಿ ನಿತ್ಯವೂ ಅನುದಾನ. ಕಾಲದಲ್ಲಿ 7 ಕೋಟಿ ಪೂಜೆ ಮಾಡಿ ಅಂದಾರ. ಮಾತಾಂಡ ಭೈರವ ಬಂದಾನ ನೋಡ್ರಿ ಕುದುರೆ ಹತ್ತಕಂಡ. ಆಯಾ ಕಾಲಕ್ಕ ಹುಟ್ಟಿ ಬರ್ತಾನ ಹೊಸರು ಹೊತ್ತುಕೊಂಡ. ಭಕ್ತಿಲ ದುಡಿದರ ಬಂಗಾರ ಕಣ ಇರ್ತಾನ ಕೈ ಹಿಡ್ಕಂಡ. ಮಾತಾಂಡ ಭೈರವನ ಮಹಿಮೆ ಏನಂತ ಹೇಳಲಿ ತಿಳ್ಕಂಡ, ಏನಂತ ಹೇಳಲಿ ತಿಳ್ಕಂಡ.
ಕೇದಾರ ಕ್ಷೇತ್ರದ ಉದ್ಭವಲಿಂಗದ ಪ್ರಕಾಶ ಬೆಳಕ ಮಿರಿ ಮಿರಿ ಮಿಂಚ ಕೈತ ನೋಡಿರಿ ಮೂರು ಲೋಕದ ಅಂಧಕಾರದ ಅಜ್ಞಾನ ಕಳಿತೈತಿ ಭಕ್ತರ ಬಾಳಾಟ ಲಿಂಗದ ನಮಸ್ಕಾರ ಮಾಡೋ ಕಡಿಮಲ್ಲ ಭಾಗ್ಯಾಟ ಮಾಲತೇಶನ ಮಮಕಾರ ಇರುವಾಗ ಮತ್ತೇನು ಬೇಕಾ ಭಂಡಾರ ಹಚ್ಚಿಕೊಂಡ ಏರ್ಪೋರ್ಟ್ ಚಾಂಗಮಲ ಎನ್ನಿರಿ ಸಾರ್ಥಕ ಕೇಳಿರಿ ಜನ್ಮ ಸಾರ್ಥಕ ಮೂರು ಬಂದ ಆ ಭಂಡಾರದೊಳಗ ಮಲ್ಹಾರಿ ಇರ್ತಾನ ಹಣ್ಯಾಗ ಹಚ್ಚಿದ ಭಂಡಾರ ಬೆಳಕಲ್ಲಿ ಪುಟ್ಟದಯ್ಯ ಕಾಣ್ತಾನ